ರಾಜ್ಯದ ಜನರ ಚಿತ್ತ ಈಗ ಬಾಗಲಕೋಟೆಯ ಉಪಚುನಾವಣೆಯತ್ತ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಏನು HY ಮೇಟಿಯವರ ನಿಧನದಿಂದಾಗಿ ತೆರವಾದಂಥ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರಕ್ಕೆ ಈಗಾಗಲೇ ಏನು ಕೇಂದ್ರ ಚುನಾವಣೆ ಆಯೋಗವು ಕೂಡ ದಿನಾಂಕವನ್ನು ಪ್ರಕಟ ಮಾಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜಕೀಯ ವಲಯದಲ್ಲಿ ಈಗಾಗಲೇ ರಂಗೇರಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಲ್ಲಿಯೂ ಕೂಡ ಸಾಕಷ್ಟು ಒಂದು ಏನು ಎಲೆಕ್ಷನ್ ನಿಲ್ಲುವಂಥ ಅಭ್ಯರ್ಥಿಗಳ ಒಂದು ಜನಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಈಗ ಒಂದು ಮಾತು ಹೇಳೋದಾದರೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು ಕೂಡ ಒಂದು ಸ್ವಲ್ಪ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕಾಂಗ್ರೆಸ್ನಲ್ಲಿ ಏನು ಒಂದು ಅಜೆಂಡಾ ಇದೆ. ಏನು ಅಜೆಂಡಾ ಅಂತಂದರೆ ಕಾಂಗ್ರೆಸ್ನ ಯಾವುದೇ ಒಬ್ಬ ಪ್ರೆಸೆಂಟ್ ಶಾಸಕರು ಏನು ಸಾವಿಗೀಡಾದಾಗ ಅವರ ಮನೆಯಲ್ಲಿ ಟಿಕೆಟ್ ಕೊಡುವಂಥದ್ದು ಕೂಡ ರೂಢಿಯಲ್ಲಿರತಕ್ಕಂಥ ವಿಷಯ. ಅದರಲ್ಲಿಯೂ ಕೂಡ ಬಾಗಲಕೋಟೆಯ HY ಮೇಟಿಯವರು ಹಿರಿಯ ರಾಜಕಾರಣಿಗಳಾಗಿದ್ದು ಅವರು 4 ದಶಕಗಳಿಂದಲೂ ಕೂಡ ಮಾಜಿ ಶಾಸಕರಾಗಿ, ಮಾಜಿ ಸಚಿವರಾಗಿ, ಜೊತೆಗೆ ಮಾಜಿ ಸಂಸದರಾಗಿ ಕಾರ್ಯನಿರ್ವಹಿಸಿದಂಥವರು. ಅವರ ಮರಣದಿಂದಾಗಿ ಈಗ ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ಕಾವು ರಂಗೇರಿದ ಅಂತಲೇ ಹೇಳ್ಬೋದು. ಏನು ಕಾಂಗ್ರೆಸ್ನಲ್ಲಿ ಈಗಾಗಲೇ HY ಮೇಟಿಯವರಿಗೆ 4 ಜನ ಮಕ್ಕಳು, ಅದರಲ್ಲಿ 2 ಹೆಣ್ಮಕ್ಳು, 2 ಗಂಡು ಮಕ್ಕಳು. ಒಂದು ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ ಮತ್ತು ಬಾಯಕ್ಕ ಮೇಟಿ ಮತ್ತು ಮಹಾದೇವಿ ಮೇಟಿ, 2 ಹೆಣ್ಮಕ್ಳು, 2 ಗಂಡು ಮಕ್ಕಳು. 4 ಜನರು ಕೂಡ ಈಗ ಕಾಂಗ್ರೆಸ್ನಲ್ಲಿ ಟಿಕೆಟ್ ಪಡೆಯೋದಕ್ಕೆ ಪೈಪೋಟಿಯಲ್ಲಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಸಾಕಷ್ಟು ಒಂದು ಪ್ಲ್ಯಾನ್ ಮಾಡಿಕೊಂಡು ಮಲ್ಲಿಕಾರ್ಜುನ್ ಮೇಟಿಯ ಹಿರಿಯ ಮಗನಿಗೆ ಕೊಡಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಆಗಲೇ ಅಲ್ಲಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅದರ ಮಧ್ಯದಲ್ಲಿಯೂ ಕೂಡ ಎಲ್ಲೂ ಮಾತನಾಡದೇ ಇರತಕ್ಕಂಥ ಬಾಯಕ್ಕ ಮೇಟಿ ಕೂಡ ಏನು ಒಳಗಿಂದೊಳಗಲೇ ಏನು ಟಿಕೆಟ್ ಕೇಳುವಲ್ಲಿ ಮುಂದೆ ಆಗಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಒಂದು ಕಡೆಗೆ ಉಮೇಶ್ ಮೇಟಿನೂ ಕೂಡ ತಮ್ಮ ಬೆಂಬಲಿಗರನ್ನು ಬಿಟ್ಟು ಏನು ಕೆಲವು ಪೋಸ್ಟರ್ಗಳನ್ನು ಅಂಟಿಸುವಂಥದ್ದಾಗಿರ್ಬೋದು, ಕೆಲವು ಏನು ಸಾಮಾಜಿಕ ಜಾಲತಾಣದಲ್ಲಿ ಉಮೇಶ್ ಮೇಟಿಯವ್ರ ಬಗ್ಗೆ ಹೇಳಿಕೆಗಳನ್ನು ಕೊಡುವಂಥದ್ದು ಕೂಡ ಸಾಕಷ್ಟು ನಡೆದಿದೆ. ಇನ್ನೊಂದು ಕೊನೆಯ ಪುತ್ರಿ ಮಹಾದೇವಿ ಮೇಟಿ ಕೂಡ ಏನು ನಮ್ಮ ಅಣ್ಣನಾದ ಮಲ್ಲಿಕಾರ್ಜುನ್ ಮೇಟಿಯವರಿಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ಕೂಡ ನಾನು ಕೂಡ ಏನು ಇವತ್ತಿನ ದಿವಸ ಚುನಾವಣೆ ಕಣಕ್ಕೆ ಇಳಿತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದಕ್ಕೆಲ್ಲ ಕಾರಣ ಏನಂದರೆ ಮೂರನೇ ವ್ಯಕ್ತಿ ನಮ್ಮ ಒಂದು ತಂದೆಯವರ ಕಾಲದಲ್ಲಿ ಭಾಳಷ್ಟು ಹಸ್ತಕ್ಷೇಪ ಮಾಡ್ತಾಯಿದ್ರು. ಈ ನಿಟ್ಟಿನಲ್ಲಿ ಸಾಕಷ್ಟು ಮತದಾರರು ಕೂಡ ನಮ್ಮ ಮುಂದೆ ಕಂಪ್ಲೇಂಟ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಆ ಮೂರನೇ ವ್ಯಕ್ತಿಯ ಕೈವಾಡವನ್ನು ತಪ್ಪಿಸಲಿಕ್ಕೆ ನಾನೇ ಒಂದು ಚುನಾವಣೆ ಕಣಕ್ಕೆ ಇಳಿಯುವಲ್ಲಿ ಮುಂದಾಗ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಕೊಡದೇ ಇದ್ದರೂ ಕೂಡ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಏನು ಇದೇ ಮಾರ್ಚ್ 20ನೇ ತಾರೀಕಿಗೆ ನಾನು ಉಮೇದುವಾರಿಕೆಯನ್ನು ಸಲ್ಲಿಸ್ತೀನಿ ಅನ್ನುವಂಥ ಮಾತನ್ನು ಈಗಾಗಲೇ ಮಹಾದೇವಿ ಮೇಟಿಯವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಇದನ್ನೆಲ್ಲ ಗಮನಿಸಿದಂಥ ಕಾಂಗ್ರೆಸ್ ಈಗಾಗಲೇ ಏನು HY ಮೇಟಿಯವರ 2 ಪುತ್ರಿಯರು ಮತ್ತು 2 ಪುತ್ರಿಯರಿಗೂ ಕೂಡ ಬೆಂಗಳೂರಿಗೆ ಬುಲಾವು ನೀಡಿದ್ದಾರೆ. ಇವತ್ತಿನ ದಿವಸ ಏನು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. 4 ಜನರ ಜೊತೆಗೆ ಒಂದು ಸಂಧಾನ ಮಾಡೋದ್ರ ಮುಖಾಂತರ 4 ಜನರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡುವ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಕೂಡ ನಾವು ಕಾದು ನೋಡಬೇಕು. ಯಾಕಂತಂದರೆ ಒಂದು ವೇಳೆ ಮೇಟಿಯವರ 4 ಜನ ಮಕ್ಕಳಲ್ಲೇ ಒಬ್ಬರಿಗೆ ಯಾರಾದರೂ ಟಿಕೆಟ್ ಕೊಟ್ಟಿದ್ದೆ ಆದರೆ ಇನ್ನುಳಿದವರು ಒಂದು ವೇಳೆ ಆ ಚುನಾವಣೆಗೆ ಅವರು ಮಾಡದೇ ಇದ್ದರೆ ಅದಕ್ಕೂ ಕೂಡ ಹಿನ್ನಡೆ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ಸೋಲಾಗುವ ದೃಷ್ಟಿಯೂ ಕೂಡ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಮುಖರು ಮಾತನಾಡುವಂಥ ಮಾತಾಗಿದೆ. ಈ ನಿಟ್ಟಿನಲ್ಲಿ ಒಂದು ಮೇಟಿ ಕುಟುಂಬದವರಿಗೆ ಟಿಕೆಟ್ ಕೊಡ್ತಾರೋ ಅಥವಾ ಹೊರಗಿನವರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರಲ್ಲಿ ಗೊಂದಲ ಇದೆ. ಒಂದು ಹೊರಗಿನವರಿಗೆ ಟಿಕೆಟ್ ಕೊಡೋದಾದರೆ ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಹಿರಿಯ ರಾಜಕಾರಣಿಗಳು, ಮಾಜಿ ಸಚಿವರು, ಜೊತೆಗೆ ಈಗಾಗಲೇ ಏನು ಬಾಗಲಕೋಟೆಯ ಒಂದು ಮತಕ್ಷೇತ್ರದಲ್ಲಿ ಏನು ಸೋತಂಥ ಅಭ್ಯರ್ಥಿಯಾದಂಥ ಈ ಸರ್ನಾಯಕ್ ಅವರಿಗೆ ಕೂಡ ಅಜಯ್ ಕುಮಾರ್ ಸರ್ನಾಯಕ್ ಅವರಿಗೆ ಕೊಡ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ ಬಾಗಲಕೋಟೆಯ ಜಿಲ್ಲಾ ಒಂದು ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ರಕ್ಷಿತಾ ಈಟಿ ಅವರು ಕೂಡ ಒಂದು ಕಡೆಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಅದರ ಜೊತೆಗೇ ಇನ್ನೂ ಸಾಕಷ್ಟು ಜನರು ಕೂಡ ಆಕಾಂಕ್ಷಿಗಳಿದ್ದಾರೆ. ಆದರೆ ಈ ಆಕಾಂಕ್ಷಿಗಳಲ್ಲಿ ಯಾರಿಗೆ ಕೊಡ್ಬೋದು ಅನ್ನುವಂಥದ್ದು ಕೂಡ ಸಾಕಷ್ಟು ಜನರಲ್ಲಿ ಗೊಂದಲವಾಗಿ ಉಳಿದುಕೊಂಡಿದೆ. ಆದರೆ ಇವೆಲ್ಲದರ ಮಧ್ಯೆಯೂ ಕೂಡ ಕಾಂಗ್ರೆಸ್ ಈಗಾಗಲೇ ಸಾಕಷ್ಟು ಬಾಗಲಕೋಟೆ ಮತಕ್ಷೇತ್ರವನ್ನು
ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತುಗಳಿಗೆ ಮುಂದಾಗಿದೆ. ಅದೇನೆಂದರೆ, ಒಂದು ಬಾಗಲಕೋಟೆಯಲ್ಲಿ ಈ ಹಿಂದೆ ಮೇಟಿಯವರು ಬದುಕಿದ್ದಾಗಲೇ ಬಾಗಲಕೋಟೆಗೆ ಒಂದು ಮೆಡಿಕಲ್ ಕಾಲೇಜ್ ಕೂಡ ಸ್ಯಾಂಕ್ಷನ್ ಆಗಿತ್ತು. ಆ ವಿಚಾರವಾಗಿ ಇಲ್ಲಿವರೆಗೂ ಕೂಡ ಅದರ ಯಾವ ಮಾತು ಕೇಳಿ ಬರ್ತಿರಲಿಲ್ಲ. ಆದರೆ ಇದೇ ಮಾರ್ಚ್ 15ರಂದು ಒಂದು ಕೇಂದ್ರ ಚುನಾವಣಾ ಆಯೋಗ ಚುನಾವಣೆಯ ವೇಳಾಪಟ್ಟಿ ಬಿಡುಗಡೆ ಮಾಡಿದೆ. ಅದರ ಹಿಂದಿನ ದಿನವೇ ಮಾರ್ಚ್ 14ರಂದು CM ಸಿದ್ದರಾಮಯ್ಯ ಮತ್ತು ಸಚಿವ ಸಂಪುಟದ ಪ್ರಮುಖ ನಾಯಕರು ಕೂಡ ಬಾಗಲಕೋಟೆಗೆ ಬಂದು ಒಂದು ಮೆಡಿಕಲ್ ಕಾಲೇಜಿಗೆ ಗುದ್ದಲಿ ಪೂಜೆ ಅಂದರೆ ಅಡಿಗಲ್ಲು ಸಮಾರಂಭ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಜನರಲ್ಲಿ ಒಂದು ಮತವನ್ನು ಕೇಳಲಿಕ್ಕೆ ಅನ್ನೋ ಥರ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಅದರ ಜೊತೆಗೇ ಲಿಂಗಾಯತ ಮುಖಂಡರಲ್ಲಿ ಒಬ್ಬರಾದಂಥ ಪ್ರಕಾಶ್ ತಪ್ಶೆಟ್ಟಿಯವರು ಕೂಡ ಭಾಳ ಹಳೆಯ ಕಾಲದಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕೆಲಸ ಮಾಡಿದಂಥವರು ಮತ್ತು ಅವರು ಕಾಂಗ್ರೆಸ್ಸಿಗೆ ಮಧ್ಯದಲ್ಲೇ ಬಿಟ್ಟು ಹೋಗಿ BJPಯಲ್ಲಿಯೂ ಕೂಡ ಇದ್ದಂಥವರು ಮತ್ತೆ ಮರಳಿ ಕಾಂಗ್ರೆಸ್ಗೆ ಬಂದಾಗ ಅವರಿಗೊಂದು ಮೇಟಿಯವರು ಆಶ್ವಾಸನೆಯನ್ನು ಕೂಡ ಕೊಟ್ಟಿರ್ತಾರೆ ಅನ್ನುವಂಥ ಮಾತನ್ನು ಕೂಡ ಪ್ರಕಾಶ್ ತಪ್ಶೆಟ್ಟಿಯವರು ಹೇಳ್ತಾರೆ. 14ನೇ ತಾರೀಕಿಗೆ CM ಸಿದ್ದರಾಮಯ್ಯನವರು ಬಾಗಲಕೋಟೆಗೆ ಬಂದಾಗ ಪ್ರಕಾಶ್ ತಪ್ಶೆಟ್ಟಿಯವರಿಗೆ ಕೂಡ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡುವಂಥ ಕೆಲಸವೂ ಕೂಡ ಮಾಡಿ ಒಂದು ಕಡೆಗೆ ಬಾಗಲಕೋಟೆಯಲ್ಲಿದ್ದಂಥ ಲಿಂಗಾಯತರ ಮತ ಬ್ಯಾಂಕಿಗೆ ಕೈ ಹಾಕಿ ಅವರನ್ನು ಸಮಾಧಾನ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಸರಿ ಇದೆ ಅನ್ನುವಂಥ ಒಂದು ವಾತಾವರಣವು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಆದರೆ ಟಿಕೆಟ್ ಗೊಂದಲ ಒಂದೇ ಜನರಲ್ಲಿ ಈಗ ಭಾಳಷ್ಟು ಗೊಂದಲವಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಕತೆ ಇಷ್ಟ ಆದರೆ BJPಯಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಅನ್ನುವಂಥದ್ದು ಕೂಡ ಅದನ್ನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. BJPಯಲ್ಲಿ ಸದ್ಯಕ್ಕಿನ ಪರಿಸ್ಥಿತಿ ಅಂತಂದರೆ, ಮಾಜಿ ಶಾಸಕರು ಆದಂಥ ವೀರಣ್ಣ ಚರಂತಿಮಠ ಅವರು ಕೂಡ ಪಕ್ಕ ಅವರಿಗೆ ಟಿಕೆಟ್ ಕೊಡುವುದನ್ನುವಂಥದ್ದು ಕೂಡ ಈಗಾಗಲೇ BJP ವಲಯದಲ್ಲಿ ಕೇಳಿಬರ್ತಕ್ಕಂಥ ಮಾತು ಕೂಡ ಆಗಿದೆ. ಆದರೆ ಇದರ ಹಿಂದೆಯೂ ಕೂಡ ಸಾಕಷ್ಟು ಆಕಾಂಕ್ಷಿಗಳ ಪಟ್ಟಿಯೂ ಕೂಡ ಕೇಳಿಬರ್ತಾ ಇದೆ. ಒಂದು ನೇರ ಹಣಾಹಣಿಯಲ್ಲಿರ್ತಕ್ಕಂಥ PH ಪೂಜಾರಿ ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಈಗಾಗಲೇ ಇವರು ಹಿಂದೆ 2 ಸಾರಿ ಶಾಸಕರಾಗಿ ಆಯ್ಕೆಯಾದಂಥ PH ಪೂಜಾರಿ ಅವರು ಇವತ್ತಿನ ದಿವಸ ವಿಧಾನ ಪರಿಷತ್ ಸದಸ್ಯರು ಕೂಡ ಹೌದು. ಇವರು ಕೂಡ ಸಾಕಷ್ಟು ಒಂದು ಬಾಗಲಕೋಟೆಯ ಮತಕ್ಷೇತ್ರದ ಅಭ್ಯರ್ಥಿ ಹೆಸರಿನಲ್ಲಿ ಬಹಳಷ್ಟು ಕೇಳಿ ಬರ್ತಾ ಇದೆ. ಒಂದು ಕಡೆ ಇದು ಎರಡು ಆದ್ರೂ ಕೂಡ ಮೂರನೇ ವ್ಯಕ್ತಿಗಳು ಕೂಡ ಸಾಕಷ್ಟು ಜನರಿದ್ದಾರೆ. ಶೇಖರ್ ಮಾನೆಯವರಾಗಿರ್ಬೋದು, ಒಂದು ಈಗ ವೀರಣ್ಣ ಹಳೇಗೌಡರು ಕೂಡ ಆಗಿರ್ಬೋದು. ಶೇಖರ್ ಮಾನೆಯವರು ಕೂಡ ಚಿಕ್ಕ ಮಕ್ಕಳ ತಜ್ಞರು ಕೂಡ ಹೌದು. ಸಾಕಷ್ಟು ಮರಾಠ ಸಮಾಜದ ಹೋರಾಟದಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರ್ತಕ್ಕಂಥ ಡಾಕ್ಟರ್ ಶೇಖರ್ ಮಾನೆಯವರು ಕೂಡ ಪ್ರಬಲ ಆಕಾಂಕ್ಷಿ ಅಂತ ಹೇಳ್ಕೊತಾ ಇದ್ದಾರೆ. ಜೊತೆಗೆ ಈಗಾಗಲೇ ಒಂದು ಹಳೇಗೌಡ್ರು, ವೀರಣ್ಣ ಹಳೇಗೌಡ್ರು ಅಂದರೆ ST ಒಂದು ಹೋರಾಟದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿಕೊಂಡು ST ಮೀಸಲಾತಿ ವಿಷಯದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ಇವತ್ತಿನ ದಿವಸ ಬಾಗಲಕೋಟೆಗೆ ST ಮೋರ್ಚಾದಲ್ಲಿ ಒಂದು ಟಿಕೆಟ್ ಹಿಂದುಳಿದ ಸಮಾಜಕ್ಕೆ ಕೊಡಬೇಕಾದ್ರೆ ಅದು ವೀರಣ್ಣ ಹಳೇಗೌಡರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ವೀರಣ್ಣ ಹಳೇಗೌಡರು ಹೇಳುವಂಥ ಮಾತಾಗಿದೆ. ಆದರೆ ಇವೆಲ್ಲದರ ಮಧ್ಯೆಯೂ ಕೂಡ ಸಾಕಷ್ಟು ಜನರು ಕೂಡ ಆಕಾಂಕ್ಷೆ ಇರುವಾಗಲೇ BJPಯಲ್ಲಿಯೂ ಕೂಡ ಯಾವುದು ಸರಿ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಕಡೆಗೆ ಕೇಳಿ ಬರ್ತಕ್ಕಂಥ ಮಾತು ಕೂಡ ಆಗಿದೆ. ಅದೇನಂತಂದರೆ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು BJPಯಲ್ಲಿ ಭಿನ್ನ ಅಭಿಪ್ರಾಯಗಳಿದೆ. ಒಂದು ಪ್ರಮುಖವಾದಂಥ ನಾಯಕರು ಕೂಡ ಆದಂಥ ಇವತ್ತಿನ ದಿವಸ ಬೀಳ್ಗಿ ಮತಕ್ಷೇತ್ರದ ಮುರುಗೇಶ್ ನಿರಾಣೆ ಆಗಿರ್ಬೋದು, ಮುಧೋಳ ಕ್ಷೇತ್ರದ ಮಾಜಿ ಶಾಸಕರು ಸಚಿವರು ಆದಂಥ ಗೋವಿಂದ ಕಾರಜೋಳ ಅವರು ಕೂಡ, ಚಿತ್ರದುರ್ಗದ ಈಗ ಸಂಸದರು ಕೂಡ ಹೌದು. ಹೀಗಾಗಿ ಇಲ್ಲಿ ಸ್ಥಳೀಯವಾಗಿ ಯಾವುದು ಒಬ್ಬ ಲೀಡರ್ಗಳು ಕೂಡ ಸರಿ ಇಲ್ಲ ಅನ್ನುವಂಥ ವಾತಾವರಣವೂ ಕೂಡ ಇದೆ. ಆದರೆ ಇದರಲ್ಲಿ ಹೈಕಮಾಂಡ್ ಎಲ್ಲ ಸರಿ ಮಾಡ್ತೀನಿ ಅನ್ನುವಂಥ ಆಶ್ವಾಸನೆಯನ್ನು ನೀಡಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೂ ಸರಿ ಹೋಗಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ವೀರಣ್ಣ ಚರಂತಿಮಠ ಅವರ ಸಹೋದರರಾದಂಥ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಕೂಡ ಹಿಂದೆ ವೀರಣ್ಣ ಚರಂತಿಮಠ ಗೆಲ್ಲಲಿಕ್ಕೆ ಸಾಕಷ್ಟು ಒಂದು ಪ್ರಯತ್ನ ಮಾಡ್ತಿದ್ರು. ಅದೇ ರೀತಿಯಾಗಿ ಈಗೇನು ಹಿಂದೆ ಹೋದಂಥ ಚುನಾವಣೆಯಲ್ಲಿ ಚರಂತಿಮಠ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಎಲೆಕ್ಷನ್ಗೆ ಬಂದಿದ್ದರು. ಜೊತೆಗೆ ಅವರು ಕೂಡ 10,000 ಮತಗಳನ್ನು ಪಡೆದಿದ್ದರು. ಹೀಗಾಗಿ ಒಂದು ಕಡೆ ಚರಂತಿಮಠರಿಗೆ ಈ ವಿಷಯವಾಗಿ ಸೋಲು ಆಗಿತ್ತು ಅನ್ನುವಂಥದ್ದು ಕೂಡ ಸಾಕಷ್ಟು ಗೊತ್ತಿರತಕ್ಕಂಥ ವಿಷಯ. ಜೊತೆಗೆ ಈಗ
ಮೊನ್ನೆ ಆದಂಥ ಬೆಳವಣಿಗೆ ಏನಂತಂದರೆ ಏನು ಹಿಂದೆ ನಡೆದಂಥ ಏನು ಸಾಕಷ್ಟು ಚುನಾವಣೆಗಳಲ್ಲಿ ಕೂಡ ಮಲ್ಲಿಕಾರ್ಜುನ್ ಮೇಟಿಯವರು ಬಹಳಷ್ಟು ಪ್ರಮುಖವಾಗಿ ಬಿ ಜೆ ಪಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಆದರೆ ಈಗ ಏನು ಒಂದು ಮೊನ್ನೆ ಬಂದಂಥ MP ಚುನಾವಣೆಯಲ್ಲಿ ಏನು ಅವರು ಕಾಂಗ್ರೆಸ್ಸಿಗೆ ಅಧಿಕೃತವಾಗಿ ಸೇರಿಕೊಂಡಿರೋದ್ರಿಂದ ಈಗ ಮೊನ್ನೆ ಏನು 14ನೇ ತಾರೀಕು ಮಾರ್ಚ್ನಲ್ಲಿ ಸಿದ್ದರಾಮಯ್ಯನವರು ಬಾಗಲಕೋಟೆಗೆ ಬಂದಾಗ DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವರು ಮತ್ತು ಜಾರಕಿಹೊಳಿಯವರು ಕೂಡ ಮಲ್ಲಿಕಾರ್ಜುನ್ ಚರಂತಿಮಠ ಅವರ ಮನೆಗೆ ಹೋಗಿ ಮಾತನಾಡಿದಂಥ ಒಂದು ಸನ್ನಿವೇಶವೂ ಕೂಡ ನಡೆದಿದೆ. ಈ ನಿಟ್ಟಿನಲ್ಲಿ ಏನು ಮಲ್ಲಿಕಾರ್ಜುನ್ ಮೇಟಿಯವರನ್ನು ಮರಳಿ ಮತ್ತೆ BJPಗೆ ತರುವಂಥ ಕೆಲಸ ಈಗ ಟುಸ್ಸಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ CM ಸಿದ್ದರಾಮಯ್ಯನವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಮತ್ತು DK ಶಿವಕುಮಾರ್ ಕೂಡ ಅವ್ರಿಗೂ ಕೂಡ ಒಂದು ಸ್ಥಾನಮಾನ ನೀಡುವ ನಿಟ್ಟಿನಲ್ಲಿ ಅವರಿಗೆ ಮನವೊಲಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಉಳ್ಕೊಂಡ್ರೆ ಚರಂತಿಮಠ ಅವರಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಮಾತನಾಡುವಂಥ ಮಾತಾಗಿದೆ. ಒಟ್ಟಿನಲ್ಲಿ ಈಗ ಕಳೆದ 3-4 ದಿನಗಳ ಒಳಗಾಗಿ ಎರಡೂ ಪಕ್ಷದಿಂದ ಕೂಡ ಟಿಕೆಟ್ ಫೈನಲ್ ಆಗಬೇಕಾಗಿದೆ. ಇಲ್ಲಿಯೂ ಕೂಡ ಎರಡೂ ಪಕ್ಷದಲ್ಲಿ ಈಗಾಗಲೇ ಟಿಕೆಟ್ಗೆ ಪೈಪೋಟಿ ನಡೆದ ಹಿನ್ನೆಲೆಯಲ್ಲಿ ಏನು ಹೈಕಮಾಂಡ್ನವರು ಕೂಡ ಸಾಕಷ್ಟು ಒಂದು ಅಬ್ಸರ್ವೇಷನ್ ಮಾಡಿ ಟಿಕೆಟ್ ಕೂಡ 2 ದಿನಗಳ ಒಳಗಾಗಿಯೇ ಒಂದು ಖಚಿತಪಡಿಸಿ ಹೇಳ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಟಿಕೆಟ್ ಕೂಡ ಏನು HY ಮೇಟಿಯವರ 4 ಜನ ಮಕ್ಕಳನ್ನು ಕೂಡ ಕರೆಸಿಕೊಂಡು ಅವರನ್ನು ಮನವೊಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ BJPಯಲ್ಲಿ ನಾಳೆನೋ ನಾಡಿದ್ದು ಟಿಕೆಟ್ ಫೈನಲ್ ಆಗುತ್ತೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ಎರಡೂ ಪ್ರಮುಖ ಪಕ್ಷಗಳಲ್ಲಿ ಕೂಡ ಈಗ ಸಾಕಷ್ಟು ಗೊಂದಲ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಉಪಚುನಾವಣೆ ಯಾರೂ ಕೂಡ ಬಯಸಿರಲಿಲ್ಲ, ಇದು ಅವಶ್ಯನೂ ಇರಲಿಲ್ಲ ಅನ್ನುವಂಥದ್ದು ಎರಡೂ ಕಡೆಯ ಮುಖಂಡರು ಮಾತು ಕೂಡ ಆಗಿದೆ. ಅನಿವಾರ್ಯದಿಂದ ಮೇಟಿಯವರ ನಿಧನದಿಂದಾಗಿ ಈ ಚುನಾವಣೆ ಎದುರಿಸಬೇಕಾಗಿದೆ. ಈಗ ಎದುರಿಸುವ ನಿಟ್ಟಿನಲ್ಲಿ ಏನೇನು ಬೇಕು ಕಸರತ್ತು ಕೂಡ ನಡೀತಾ ಇದೆ. ಆ ಒಟ್ಟಿನಲ್ಲಿ ಈಗೇನು 23 ಕೊನೆಯ ದಿನಾಂಕವಾಗಿದೆ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ. ಅದರ ಒಳಗಾಗಿ ಏನು ಎರಡೂ ಪಕ್ಷದ ಅಭ್ಯರ್ಥಿಗಳು ಕೂಡ ಏನು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ. ಯಾವ ಹೆಸರು ಫೈನಲ್ ಆಗುತ್ತೆ BJPಯಲ್ಲಿ, ಯಾವ ರೀತಿ ಕಾಂಗ್ರೆಸ್ನಲ್ಲಿ ಹೆಸರು ಫೈನಲ್ ಆಗುತ್ತೆ, ಇಬ್ಬರ ಪೈಪೋಟಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗತ್ತೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಿಗಾಮಿ, ರಿಪಬ್ಲಿಕ್ ಕನ್ನಡ.